ಗುಡ್ ಈವ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೇನೆ. ನೀವು ಕೂಡ ಚೆನ್ನಾಗಿಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಕರಣ ವ್ಲಾಗ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಈವ್ನಿಂಗ್ ಟೈಮಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಮ್ಮ ಮನೆಗೆ ಸ್ಕೂಲಿಂದ ಬಂದು ತಿಂಡಿ ಎಲ್ಲ ತಿಂದಾಯಿತು. ಅವಳಿಗೆ ತಲೆ ಬಾಚೋಣ ಅಂತ ಹೊರಗಡೆ ಬಂದೆ. ಹಾಗೆ ಸ್ವಲ್ಪ ಹೊತ್ತು ಅಂಗಳದಲ್ಲಿ ನಿಂತ್ಕೊಂಡೆ. ನಮ್ಮ ಅತ್ತೆ ಚಿಕ್ಕತ್ತೆ ಇಬ್ಬರು ಸೇರಿ ಮಾತಾಡ್ತಾ ಇದ್ರು ಗೇಟ್ ಹತ್ರ. ನಮ್ಮ ಮಯಾಂಕ್ ಕೂಡ ಬಂದಿದ್ದ. ಡೈಲಿ ಅವನು ಈವ್ನಿಂಗ್ ಟೈಮಲ್ಲಿ ಸೈಕಲ್ ಹೊಡಿಲಿಕ್ಕೆ ಬರ್ತಾನೆ. ಹಾಗೆ ಸೈಕಲ್ಗೆ ಹವಾ ಏನೋ ಕಡಿಮೆ ಆಗಿತ್ತಂತೆ, ಅದನ್ನ ಹಾಕ್ಕೊಳ್ತಾ ಇದ್ದಾನೆ. ಹಾಗೆ ಸ್ವಲ್ಪ ಹೊತ್ತು ತಿರುಗಾಡಿ ಅನ್ನಗಂಗೆ ತಲೆ ಬಾಚಿ, ಇವತ್ತು ಚೆನ್ನಾಗಿ ಬಿಸಿಲು ಬಂದಿತ್ತು. ಸೊ ಹಾಗಾಗಿ ಎಲ್ಲ ಬಟ್ಟೆಗಳು ಒಣಗಿದ ನಂತರ ಅದನ್ನ ತಗೊಂಡು ಒಳಗಡೆ ಹೋಗ್ತಾ ಇದ್ದೇನೆ. ಮೀಶೋದಿಂದ ನಾನಾಗ ಏನೋ ಆರ್ಡ್ರ್ ಮಾಡಿದ್ಲು, ಟಾಪ್ ಇರಬೇಕು, ಅದು ಕೂಡ ಬಂದಿತ್ತು. ಸೊ ಅದೆಲ್ಲ ತೊಗೊಂಡು ಒಳಗೆ ಹೋಗ್ತಾ ಇದ್ದೇನೆ. ಬಿಸಿಲು ಬಂದರೆ ಒಂದು ತುಂಬ ಖುಷಿ ಆಗುತ್ತೆ, ಬಟ್ಟೆ ಎಲ್ಲ ಒಣಗಿ ಗರ್ಗರಿ ಆಗುತ್ತೆ. ಸೊ ಹಾಗಾಗಿ ಖುಷಿ ಆಗುತ್ತೆ ಅಲ್ಲ. ಪಾರ್ಸಲ್ ಈಗ ಸಂಜೆ 6:30 ನಾನು ದೀಪ ಹಚ್ಚಲಿಕ್ಕೆ ಬಂದೆ. ನನಗೆ ಈ ಸಂಜೆ ಟೈಮ್ ಅಂದರೆ ತುಂಬ ಖುಷಿಯಾಗಿ ಗೊತ್ತಾ. ಎಲ್ಲ ಕೆಲಸ ಮಾಡಿರ್ತೇವಲ್ಲ, ಈಗೇನೂ ಕೆಲಸ ಇರೋದಿಲ್ಲ, ಫ್ರೀ ಆಗಿರ್ತೀವಿ, ಆರಾಮಾಗಿ ಇರ್ಬೋದು. ಸೊ ದೀಪ ಹಚ್ಚೋದಂದ್ರೂ ತುಂಬ ಖುಷಿ ನನಗೆ. ಬೆಳಿಗ್ಗೆ ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಎಲ್ಲ ಮಾಡ್ತೇವೆ. ಆದರೆ ಸಂಜೆ ಟೈಮಲ್ಲೂ ಕೂಡ ದೀಪ ಹಚ್ಚೋದು, ಭಜನೆ ಮಾಡೋದಿಲ್ಲ ನಮ್ಮ ಮನೇಲಿರುವಂಥ ಒಂದು ಪದ್ಧತಿ. ಈ ದೀಪ ಹಚ್ಚೋದು ಮನೆ ಅಷ್ಟೇ ಬೆಳಗ್ಲಿಕ್ಕಲ್ಲ, ಮನಸ್ಸಿಗೂ ಕೂಡ ನೆಮ್ಮದಿ ಸಿಗುತ್ತೆ, ಸಂತೋಷ ಸುಖ ಎಲ್ಲ ಸಿಗುತ್ತೆ, ಮತ್ತು ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಲ್ಲ. ಸೊ ಹಾಗಾಗಿ ಎಷ್ಟು ಖುಷಿ ಆಗುತ್ತೆ, ಮನಸ್ಸು ಆರಾಮಾಗಿರುತ್ತೆ. ದಿನದಿಂದ ಡೈಲಿ ತಲೆ ಸ್ನಾನ ಮಾಡ್ತಾ ಇದ್ದೆ. ಸೊ ಡ್ರೈ ಆಗಿತ್ತು ಹೇರ್ ಎಲ್ಲ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು, ನೋಡಿ ನಾನು ಮನೇಲಿ ರೆಡಿ ಮಾಡಿದ್ನಲ್ಲ ಹೇರ್ ಆಯಿಲ್, ಅದನ್ನೇ ಹಚ್ಕೊಂಡು ಆರಾಮಾಯ್ತು. ಒಂದು ಜಡೆ ಹಾಕ್ಕೊಂಡೆ, ಆರಾಮ ಅನಿಸ್ತಾ ಇದೆ. ಈಗ ಮನಸ್ಸಿಗೇನೋ ಖುಷಿ. ಡ್ರೈ ಹೇರ್ ಇದ್ದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಚೆನ್ನಾಗಿ ನೋಡಿ ಬಾಚಿಕೊಂಡು ಜಡೆ ಹಾಕ್ಕೊಂಡೆ. ಈಗ ಕಿಚನಿಗೆ ಬಂದೆ ಫ್ರೆಂಡ್ಸ್. ರೊಟ್ಟಿ ಮಾಡಬೇಕೀಗ. ಬೆಳಿಗ್ಗೆ ರೊಟ್ಟಿ ಮಾಡಿದ್ವಲ್ಲ, ಅದ್ರ ಹಿಟ್ಟು ಹಾಗೆ ಇತ್ತು, ಅಂದರೆ ಬೇಯಿಸ್ಕೊಂಡಿದ್ದು ಹಿಟ್ಟೇ ಇದೆ ನೋಡಿ. ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ರೊಟ್ಟಿ ಮಾಡ್ಕೊಳ್ಳೋದು. ನನಗೆ ವ್ರತ ಅಲ್ಲ, ಸೊ ಹಾಗಾಗಿ. ಇಲ್ಲಾಂದರೂ ನಾನು ರಾತ್ರಿ ಊಟ ಮಾಡ್ತಾ ಇರಲಿಲ್ಲ. ಈಗಂತೂ ಊಟ ಮಾಡೋ ಹಾಗೆ ಇಲ್ಲ ಇವತ್ತು. ಸೊ ರೊಟ್ಟಿ ಮಾಡ್ಕೊಳ್ತೇನೆ, ಬನ್ನಿ ರೊಟ್ಟಿ ಮಾಡ್ಕೊಳ್ಳೋಣ. ಸಂಜೆ ದೀಪ ಹಚ್ಚಿದ ನಂತರ ಭಜನೆ ಎಲ್ಲ ಮುಗಿಸಿ ಆಮೇಲೆ ರೊಟ್ಟಿ ಮಾಡಲಿಕ್ಕೆ ಬಂದೆ. ಈ ಹಿಟ್ಟು ಬೆಳಿಗ್ಗೆ ಅಂದರೆ ಬೇಯಿಸ್ಕೊಂಡಿದ್ದು ಜೋಳದ ಹಿಟ್ಟು. ಬೆಳಿಗ್ಗೆ ಜೋಳದ ರೊಟ್ಟಿ ಮಾಡಿದ್ದೆಲ್ಲ, ಹಾಗಾಗಿ ಬೆಳಿಗ್ಗೆನೇ ಬೇಯಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಉಳಿದಿದ್ದು. ಈಗ ಅದನ್ನ ಹೊರಗೆ ತೆಗೆದು ತುಂಬ ಹೊತ್ತಾಯಿತು ಫ್ರಿಜ್ಜಲ್ಲಿಂದ. ಅದು ಸ್ವಲ್ಪ ಅದು ಆವಾಗವಾಗ ಬೇಯಿಸ್ಕೊಂಡು ಮಾಡಿದು ಹಿಟ್ಟಿಂದ ಮಾಡಿದ್ರೆ ಬೇಗ ಈಸಿ ಆಗುತ್ತೆ ರೊಟ್ಟಿ. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಫ್ರಿಜ್ಜಲ್ಲಿ ಇಟ್ಟು ತೆಗೆದಿದ್ದೆಲ್ಲ, ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಈ ಜೋಳದ ರೊಟ್ಟಿಗೆ ನಂಗೆ ನೆಂಚ್ಕೊಳ್ಳಿಕ್ಕೆ ಏನು ಮಾಡೋದು ಅಂತ ಆಲೋಚನೆ ಯಾವಾಗೂ ಬರೋದಿಲ್ಲ. ಯಾಕಂದರೆ ಬೆಳಿಗ್ಗೆ ಏನಾದರೂ ನೆಂಚ್ಕೊಳ್ಳಿಕ್ಕೆ ಮಾಡಿರ್ತೇವಲ್ಲ ಜೋಳದ ರೊಟ್ಟಿ ಜೊತೆಗೆ, ಅದೇ ಸಾಕಾಗ್ತದೆ. ಮತ್ತು ಊಟದ ಟೈಮಿಗೂ ಏನು ಮಾಡಿರ್ತೇವಲ್ಲ ಅದು ಕೂಡ ಇರುತ್ತೆ. ಸೊ ಹಾಗಾಗಿ ನನಗೆ ಟೆನ್ಷನ್ ಇಲ್ಲ. ನನಗಂತೂ ಇವತ್ತು ವ್ರತ. ನಾನು ಬೆಳಿಗ್ಗೆನೂ ತುಪ್ಪ ಹಚ್ಚಿನೇ ತಿಂದಿದ್ದು, ಈಗಲೂ ಕೂಡ ಹಾಗೆಯೇ ತುಪ್ಪ ಹಚ್ಕೊಂಡೆ ನಾನು ರೊಟ್ಟಿನ ತಿನ್ನೋದು. ಮಧ್ಯಾಹ್ನ ಮಾಡಿದ್ದ ಅಡುಗೆ ಬಟಾಟೆ ತಳಾಸಣಿ ಎಲ್ಲ ಇದೆ, ತೊವೆ ಇದೆ. ನನ್ನ ಹಸ್ಬೆಂಡ್ಗೆ ಮನೆಯವರಿಗೆಲ್ಲ ಆಗತ್ತೆ ಅದು. ರೊಟ್ಟಿ 4 ಮಾಡ್ಕೊಳ್ಳೋದು, ಯಾಕಂದರೆ ನನಗೆರಡು, ನಮ್ಮ ಹಸ್ಬೆಂಡ್ಗೆರಡು ಅಷ್ಟೇ. ಉಳಿದವರೆಲ್ಲ ಊಟ ಮಾಡ್ತಾರಲ್ಲ, ಅಂದರೆ ನಮ್ಮ ಅನಘ, ನಮ್ಮ ಅತ್ತೆ ಅವರಿಬ್ಬರು ಊಟ ಮಾಡ್ತಾರೆ. ಸೊ ಹಾಗಾಗಿ ಇದು ನೋಡಿ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದು ಬೇಯಿಸ್ಕೊಂಡಿದ್ದು ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ತೆಗೆದಾಗ ಸ್ವಲ್ಪ ಕಟ್ಟಾಯಿತು. ಹಾಗೆ ಆಗ್ತದೆ ಒಂದೊಂದು ಸಲ. ಆವಾಗ ಬೇಯಿಸಿ ಬಿಸಿ ಮಾಡ್ತೇವಲ್ಲ, ಅವಾಗ ಏನೂ ಆಗೋದಿಲ್ಲ. ಈಗ ಫ್ರಿಜ್ಜಲ್ಲೆಲ್ಲ ಇಟ್ಟಿದ್ದು ಹಿಟ್ಟಾದರೆ ಹೀಗೆ ಆಗ್ತದೆ. ಆದರೆ ಒಂದು ಸಲ ಕಟ್ಟಾಯ್ತಂದರೆ ತೊಂದರೆ ಇಲ್ಲ, ಈಗ ಸರಿಯಾಗಿ ಬರ್ತದೆ ಅದು. ಮತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದು ಹಿಟ್ಟಿಂದ ರೊಟ್ಟಿ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ. ಅಷ್ಟು ಆವಾಗವಾಗ ಮಾಡಿದಾಗೆ ಮೆತ್ತಗೆಲ್ಲ ಆಗೋದಿಲ್ಲ. ಗಟ್ಟಿ ಅಂತ ತಿನ್ನಲಿಕ್ಕೆ ಆಗದೇ ಇರುವಷ್ಟು ಗಟ್ಟಿ ಅಲ್ಲ, ಆಗತ್ತೆ ಸಾಧಾರಣವಾಗಿ ನಾನು ಊಟದ ನಂತರ ಅಂದರೆ 2:30 ನಂತರ, 2:30ಇಂದ ಒಂದು 6 ಗಂಟೆವರೆಗೂ ಫ್ರೀ ಆಗಿರ್ತೇನೆ. ಆಮೇಲೆ ಒಂದು ಕೆಲಸ ಇರುತ್ತೆ. ಅಡುಗೆ ಮನೆಗೆ ಬಂದ್ರಂತೂ ಎಷ್ಟು ಬೇಗ ಟೈಮ್ ಹೋಗುತ್ತಂತಲೇ ಗೊತ್ತಾಗೋದಿಲ್ಲ ಸಂಜೆ ಟೈಮಲ್ಲಿ. ನೋಡಿ ಈಗ ಕರೆಕ್ಟ್ ಆಯಿತು, ಈಗ ಚೆನ್ನಾಗಿ ಲಟ್ಸ್ಲಿಕ್ಕೆ ಬಂತು ರೊಟ್ಟಿ ನೋಡಿ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಫ್ರೈಡ್ ರೈಸಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಚಾಪ್ ಮಾಡಬೇಕು. ಇನ್ನೊಂದು 2 ವೆಜಿಟೇಬಲ್ಸ್ ಇಲ್ಲ, ತರಿಸ್ಲಿಕ್ಕೆ ಹೇಳಿದ್ದೇನೆ. ಈಗ ಅದನ್ನು ಕೂಡ ತಂದ ಮೇಲೆ ಚಾಪ್ ಮಾಡಿ ಫ್ರೈಡ್ ರೈಸ್ ಮಾಡ್ಕೊಳ್ತೇನೆ. ತುಂಬ ದಿನ ಆಯಿತು ಫ್ರೈಡ್ ರೈಸ್ ಮಾಡ್ಕೋದೆ. ಸೊ ಇವತ್ತು ಫ್ರೈಡ್ ರೈಸ್ ಸಿಗ್ತೀನಿ. ಆಮೇಲೆ ತುಂಬ ಕೆಲಸ ಫ್ರೈಡ್ ರೈಸ್ ಅಂದರೆ ವೆಜ್ಜಸ್ ಎಲ್ಲ ಕಟ್ ಮಾಡೋದು, ಫ್ರೈ ಮಾಡೋದು ತುಂಬ ಕೆಲಸ ಆಗುತ್ತೆ, ತುಂಬ ಹೊತ್ತಾಗತ್ತೆ. ಸೊ ಈಗ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇಲ್ಲ, ಯಾಕಂದರೆ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ ಮೊದಲೇ. ಸೊ ಹಾಗಾಗಿ ಪಟಾಪಟ್ ವಿಡಿಯೋನ ಫ್ರೈಡ್ ರೈಸನ್ನ ಮಾಡ್ಕೊಂಡು ಬರೋಣ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೈಡ್ ರೈಸ್ ಮಾಡಲಿಕ್ಕೆ ಬಂದೆ. ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೆ ಮೊದಲೇ. ಹಾಗೆ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಯಾವುದೇ ಕೆಲಸ ಮಾಡಲಿಕ್ಕೂ ಈಸಿ ಆಗುತ್ತೆ. ಅಂತೂ ಫ್ರೈಡ್ ರೈಸ್ ಅಂತ ರೈಸ್ ಐಟಮ್ ಮಾಡೋದು ಈಸಿ ಆಗ್ತದೆ ನೋಡಿ. ಅಂತೂ ಕೊನೆಗೆ ಫ್ರೈಡ್ ರೈಸ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದ್ರ ಸುವಾಸನೆ ಮನೆ ತುಂಬ ಹರಡಿಬಿಟ್ಟಿದೆ. ಈಗಲೇ ತಿಂಡಿ ತಿನ್ನೋಣ ಅನಿಸ್ತಾ ಇದೆ ನೋಡಿ. ನಮ್ಮ ಮನಗ ಬಂದಳು, ಅವಳಿಗೆ ಆ ಪರಿಮಳದಿಂದ ಗೊತ್ತಾಯ್ತಂತೆ ಇವತ್ತು ಫ್ರೈಡ್ ರೈಸ್ ಅಂತ. ಆದರೂ ಸುಮ್ಮನೆ ಕೇಳ್ತಾ ಇದ್ದಾಳೆ ಇವತ್ತೇನು ಅಂತ. ಫ್ರೈಡ್ ರೈಸ್ ಮಾಡಿದ್ರೆ ಹೊಟ್ಟೆ ತುಂಬ ತಿಂದ್ಕೊಂಡು ಹೋಗ್ತಾಳೆ ನಮ್ಮ ಮನಗ ನೋಡಿ. ಇವತ್ತಿನ ಬ್ರೇಕ್ಫಾಸ್ಟ್. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಬಂದೆ. ಇವತ್ತಿನ ವಾತಾವರಣ ನೋಡಿದ್ರೆ ತುಂಬ ಮಳೆ ಬರೋ ಥರ ಇದೆ, ಮೋಡ ಆಗಿದೆ. ಇದು ಎಷ್ಟು 11 ಗಂಟೆ 10:30 ಟೈಮ್. ಈಗ 10:30ಗೆ ನೋಡಿ ಯಾವ ರೀತಿ ಆಗಿದೆ ಅಂತ. ನಮ್ಮ ಪಾಟಲ್ಲಿ ಇವತ್ತು ಒಂದು ಸುಂದರವಾದ ವೈಟ್ ದಾಸವಾಳ ಆಗಿದೆ ನೋಡಿ. ಈ ವೈಟ್ ದಾಸವಾಳ ಆ ದಿನ ಬೇಕಾಗಿತ್ತು ನನಗೆ, ಯಾವಾಗ ಹೇರ್ ಆಯಿಲ್ ರೆಡಿ ಮಾಡೋ ದಿನ. ಆದರೆ ಆವಾಗ ಆಗೇ ಇರಲಿಲ್ಲ. ಸೊ ಇವತ್ತು ಅರಳಿದೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ಪಾಟಲ್ಲಿ ಚಿಕ್ಕ ಚಿಕ್ಕ ಪಾಟಲ್ಲಿ ಚಿಕ್ಕ ಚಿಕ್ಕ ಹೂವಾದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡ ಗಿಡಕ್ಕೆ ತುಂಬ ಹೂವಾಗುತ್ತೆ, ಅದು ಚೆಂದ. ಆದರೆ ಚಿಕ್ಕ ಚಿಕ್ಕ ಪಾಟಲ್ಲಿ ಹೂವಾಗತ್ತಲ್ಲ, ಅದು ತುಂಬ ನೋಡಲಿಕ್ಕೆ ಖುಷಿಯಾಗತ್ತೆ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದಾಸವಾಳ, ವೆಲ್ಕಮ್ ಮಾಡ್ತಾ ಇದೆ. ಹಾಗೆ ನಾನು ಆಕಳಿಗೆ ಅಕ್ಕಚ್ಚಿ ಕೊಟ್ಟು ಬಂದೆ. ಅಕ್ಕಚ್ಚಿ ಕುಡಿದು ಆಕಳು ನೋಡಿ ಮತ್ತೆ ನಾನು ಗೇಟ್ ಹತ್ರ ನಿಂತಿದ್ದೆಲ್ಲ ಮತ್ತೆ ಮುಂದೆ ಬಂತು, ಮತ್ತೇನು ಕೊಡ್ತಾರೋ ಅಂತ. ಯಾವಾಗಲೂ ಹಾಗೆ ಅಕ್ಕಚ್ಚಿ ಕೊಟ್ಟ ನಂತರ ನಾನು ಸ್ವಲ್ಪ ಗೇಟ್ ಹತ್ರ ಬಂದರೆ ಸಾಕು, ಒಂದು 2-3 ದನ ಇದ್ದರೂ ಅವು ಕೂಡ ಬರ್ತವೆ ನನ್ನ ಜೊತೆ ಮಾತಾಡಲಿಕ್ಕೆ. ಮನೆ ಹೊರಗಡೆ ಮನೆ ಒಳಗೆ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಬಂದಿದ್ದಾಯಿತು ಫ್ರೆಂಡ್ಸ್. ಇವತ್ತು ತುಂಬ ನಿನ್ನೆ ಹಾಗೆ ತುಂಬ ಬಿಸಿಲು, ಒಂದು ಸಣ್ಣ ಮಳೆ ಬಂದು ಹೋಯಿತು ಬೆಳಿಗ್ಗೆನೆ. ಆ ನಂತರ ಮಳೆನೇ ಇಲ್ಲ, ಬಿಸಿಲು. ನಾನು ಬಟ್ಟೆ ಕೂಡ ನೆನೆಸಿ ಬಂದಿದ್ದೇನೆ. ಈಗ ಬಟ್ಟೆ ಒಗಿಲಿಕ್ಕೆ ಹೋಗಬೇಕು. ಅದಕ್ಕೂ ಮೊದಲು ಕುಚ್ಚಲಕ್ಕಿ ಅನ್ನಕ್ಕೆ ಇಟ್ಕೊಂಡಿದ್ದಾಯಿತು. ಇವತ್ತು ಈರುಳ್ಳಿ ಸಾರು, ಸಿಂಪಲಾಗಿ ಈರುಳ್ಳಿ ಸಾರು ಮತ್ತು ನೋಡಿ ಇದ್ರದ್ದು ಪಲ್ಯ. ಈ ತೊಂಡೆಕಾಯಿ ಅಂತೂ ಯಾಕೋ ಗೊತ್ತಿಲ್ಲ, ತಂದಾಗೆ ಈ ರೀತಿ ನೋಡಿ ಕೆಂಪಾಗಿದೆ. ಇನ್ನೂ ತುಂಬ ಕೆಂಪಾಗಿದ್ದು ಎಸ್ದುಬಿಟ್ಟೆ. ಈಗ ಇಷ್ಟೇ, ಇದ್ರೊಂದು ಪಲ್ಯ ಮಾಡ್ಕೊಳ್ಳೋದು ಮತ್ತು ಈರುಳ್ಳಿ ಸಾರು ಇಷ್ಟೇ ಇವತ್ತು. ಬೆಳಿಗ್ಗೆ ಫ್ರೈಡ್ ರೈಸ್ ಮಾಡಿದ್ದು ಸ್ವಲ್ಪ ಇದೆ. ಸೊ ಇವತ್ತಿನ ಅಡುಗೆ ಕೆಲಸ ಇಷ್ಟೇ. ಈಗ ಒಂದು ಮಸಾಲೆ ರುಬ್ಕೊಂಡು ಆಮೇಲೆ ಬಟ್ಟೆ ಒಗಿಲಿಕ್ಕೆ ಹೋಗ್ತೇನೆ. ಫಸ್ಟಿಗೆ ನಾನು ಮಸಾಲೆ ರುಬ್ಕೊಳ್ಳಿಕ್ಕೆ ಬಂದೆ. ಈ ಮಸಾಲೆ ಒಂದು ಕೆಲಸ ಮುಗಿದ್ರೆ ನನಗೆ ತಲೆ ಬಿಸಿನೇ ಇಲ್ಲ. ಹಾಗೆ ಸ್ವಲ್ಪ ಅಡುಗೆ ಕೆಲಸ ಮಾಡಿಟ್ಟು ಬಟ್ಟೆ ಒಗಿಲಿಕ್ಕೆ ಬಂದೆ. ಬಿಸಿಲಿದೆ ಅಲ್ಲ, ಹಾಗಾಗಿ ಬೇಗ ಬಟ್ಟೆ ಒಗೆದ್ರೆ ಬೇಗ ಒಣ ಹಾಕ್ಲಿಕ್ಕೆ ಆಗ್ತದೆ, ಬೇಗ ಒಣಗ್ತದೆ. ಮಧ್ಯದಲ್ಲಿ ಮೋಡ ಎಲ್ಲ ಆಗ್ತದಿಲ್ಲ, ಹಾಗಾಗಿ. ಸೊ ಬಟ್ಟೆ ಕೂಡ ಒಗೆದಾಯಿತು. ಈಗ ಅದನ್ನ ಹೊರಗಡೆ ಹಾಕೊಳ್ಳಿಕ್ಕೆ ತೊಗೊಂಡು ಹೋಗ್ತಾ ಇದ್ದೇನೆ. ಅದನ್ನ ಡೈರೆಕ್ಟಾಗಿ ಹಾಗೆ ಹಾಕೋದಿಲ್ಲ, ಸ್ವಲ್ಪ ವಾಷಿಂಗ್ ಮಿಷಿನಲ್ಲಿ ಹಾಕಿ ಡ್ರೈ ಮಾಡಿ ಆಮೇಲೆ ಹಾಕೋದು ನೋಡಿ. ಇಷ್ಟು ಒಂದು ಬಕೆಟ್ ಬಟ್ಟೆ, ಡೈಲಿ ಇಷ್ಟೇ ಬಟ್ಟೆ ಇರುತ್ತೆ ನಮ್ಮದು. ಒಂದೊಂದು ದಿನ ಮಾತ್ರ ಹೆಚ್ಚಿಗೆ, ಅಂದರೆ ಎಲ್ಲಾದರೂ ಹೋಗುವಾಗ ಡ್ರೆಸ್ ಹಾಕೊಂಡು ಹೋಗ್ತೀವಲ್ಲ ಆವಾಗ ಮಾತ್ರ. ಇವತ್ತು ತೊಂಡೆಕಾಯಿ ಪಲ್ಯ ನಮ್ಮ ಮನೆಯಲ್ಲಿ, ಊಟಕ್ಕೆ ತೊಂಡೆಕಾಯಿ ಪಲ್ಯ, ಆಮೇಲೆ ಈರುಳ್ಳಿ ಸಾರು. ಸಿಂಪಲಾಗಿ ಏನೂ ಹಾಕೋದಿಲ್ಲ, ಈರುಳ್ಳಿ ಮಾತ್ರ. ನೀವು ಕೂಡ ಟ್ರೈ ಮಾಡಿ, ಈರುಳ್ಳಿ ಸಾರು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಈಗ ನಾನು ಈ ಕಡೆ ಸಲಾಡು ಅಲ್ಲ, ಈ ಕಡೆ ಫ್ರೂಟ್ಸು ಅಲ್ಲ, ಎರಡೂ ಮಿಕ್ಸ್ ಮಾಡಿ ತಿಂತಾಯಿದ್ದೇನೆ. ಒಂದು ಸೌತೆಕಾಯಿ ಇತ್ತು, ಸೌತೆಕಾಯಿ ಕಟ್ ಮಾಡಿಕೊಂಡೆ. ಆಮೇಲೆ ಡ್ರೈ ಫ್ರೂಟ್ಸ್ ಇತ್ತು, ಅದನ್ನು ಕೂಡ ತಗೊಂಡೆ. ಎರಡನ್ನ ಮಿಕ್ಸ್ ಮಾಡಿ ತಿಂತಾಯಿದ್ದೇನೆ, ಸ್ವಲ್ಪ ಎನರ್ಜಿ ಬರಲಿ ಮುಂದಿನ ಕೆಲಸಕ್ಕೆ ಅಲ್ಲ. ಸೊ ನಾನು ಇದನ್ನ ಈಗ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದೇನೆ. ನಮ್ಮ ಆರೋಗ್ಯನೂ ಮುಖ್ಯ ಅಲ್ವ, ನಾವೆಲ್ಲ ಮನೆ ಕೆಲಸ ಎಲ್ಲ ಮಾಡಬೇಕು, ಮನೆಯವ್ರನ್ನೆಲ್ಲ ನೋಡ್ಕೊಳ್ಬೇಕು. ಸೊ ನಮ್ಮ ಹೆಲ್ತ್ ಸರಿ ಇರಬೇಕಲ್ಲ. ಸೊ ಹಾಗಾಗಿ ಈ ಕಡೆ ಈರುಳ್ಳಿ ಸಾರು ಕೂಡ ಆಯಿತು ನೋಡಿ. ಏನಿಲ್ಲ, ಪ್ಲೇನ್ ಆಗಿ ಈರುಳ್ಳಿ ಸಾರು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ಬೇರೆ ಹಲಸಿನಕಾಯಿ ಇತ್ತು, ಅದು ಕೂಡ ಫ್ರೈ ಮಾಡ್ಕೊತಾ ಇದ್ದೇನೆ. ಇದು ಡಿಫ್ರೆಂಟಾಗಿ ಫ್ರೈ ಮಾಡ್ತಾರೆ. ನಾನು ಇನ್ನೊಮ್ಮೆ ಇವತ್ತು ಸಿಂಪಲಾಗಿ ಮಾಡ್ತಾಯಿದ್ದೆ, ಇನ್ನೊಮ್ಮೆ ನಾನು ಸ್ಪೆಷಲ್ಲಾಗಿ ಹೇಗೆ
ಫ್ರೈ ಮಾಡ್ತೇನೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ, ಶೇರ್ ಮಾಡ್ಕೊಳ್ತೇನೆ. ಆದರೆ ಇವತ್ತು ನಾನು ಗಡ್ಬಡಿ ಇದ್ದಾಗೆಲ್ಲ ಅದನ್ನೆಲ್ಲ ತೊಗೊಂಡು ಕೂತ್ಕೊಳ್ಳೋದಿಲ್ಲ, ಹೇಗಾಗುತ್ತೆ ಹಾಗೆ ಫ್ರೈ ಮಾಡೋದು. ಇದು ಕೂಡ ತುಂಬ ರುಚಿಯಾಗಿರುತ್ತೆ. ವೆಜ್ ತಿನ್ನೋರಿಗೆ ಅಂತೂ, ನಾವು ವೆಜಿಟೇರಿಯನ್ ಅಲ್ವಾ, ಸೊ ನಮಗೆ ವೆಜ್ ಹೇಗೆ ಮಾಡಲಿ ಏನೇ ಮಾಡಲಿ ತುಂಬ ಟೇಸ್ಟ್ ಆಗಿರುತ್ತದು. ಅದರಲ್ಲೂ ಈ ಬೇರಲ್ಸಿನಕಾಯಿ ಫ್ರೈ ಅಂತೂ ತುಂಬ ಚೆನ್ನಾಗಿರ್ತದೆ. ಹೊರಗಡೆ ರವೆ ಎಲ್ಲ ಹಾಕಿ ತವ ಫ್ರೈ ಮಾಡಿರ್ತೇವಲ್ಲ, ಗರ್ಗರಿ ಆಗಿರುತ್ತೆ, ಒಳಗಡೆ ಮೆತ್ತಗಿರುತ್ತದೆ. ಇದು ನೋಡಿ, ಹಿಂಗನ್ನು ನಾನು ಮೊದಲೇ ನೆನೆಸಿಟ್ಟಿದ್ದೆ, ಸ್ವಲ್ಪ ಗಟ್ಟಿ ಹಿಂಗದು. ಹಿಂಗೆ ನೀರು ಹಾಕ್ಕೊಂಡ್ರೆ ಅದಕ್ಕೆ ಅಂದರೆ ಗ್ಯಾಸ್ ಟ್ರಬಲ್ ಎಲ್ಲ ಆಗೋದಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಕಿಚನನ್ನು ಕೈಯಲ್ಲೇ ಒರೆಸ್ತಾ ಇದ್ದೇನೆ. ಯಾವಾಗಲಾದರೂ ನಿಮ್ಗೆ ಹೇಳ್ತಿದ್ನಲ್ಲ, ನಾನು ಯಾವಾಗಲಾದರೂ ಕೈಯಲ್ಲೇ ಒರೆಸ್ತೇನೆ ಅಂತ. ಸೊ ಹಾಗಾಗಿ ನಾನು ಇವತ್ತು ಕೈಯಲ್ಲೇ ಒರೆಸ್ತಾ ಇದ್ದೇನೆ. ಬೇರೆ ಕಡೆಯೆಲ್ಲ ಹಾಲು ರೂಮೆಲ್ಲ ಮಾಪಲ್ಲೇ ಒರೆಸ್ತೇನೆ, ಇಲ್ಲೂ ಮಾಪಲ್ಲೇ ಒರೆಸೋದಿತ್ತು. ಆದರೆ ಇವತ್ತು ಕಿಚನ್ ಸ್ವಲ್ಪ ಕೈಯಲ್ಲೇ ಒರೆಸ್ಕೊತಾ ಇದ್ದೇನೆ. ಕ್ಲೀನಾಗಿ ಕಾಣಿಸುತ್ತೆ ಕಿಚನ್ ಮಾತ್ರ ಸ್ವಲ್ಪ ರಾಡಿ ಆಗುತ್ತಲ್ವ. ನಾವು ಇಲ್ಲಿ ತರಕಾರಿಗಳನ್ನ ಕಟ್ ಮಾಡ್ತೇವೆ, ತಿರುಗಾಡ್ತೇವೆ, ಹೆಚ್ಚು ಇರೋದು ಕಿಚನ್ನಲ್ಲೆಲ್ಲ. ಸೊ ಹಾಗಾಗಿ ನೋಡಿ, ನಮ್ಮನೇಲಿ ಇವತ್ತು ಊಟಕ್ಕೆ ಈರುಳ್ಳಿ ಸಾರು, ತೊಂಡೆಕಾಯಿ ಪಲ್ಯ, ಆಮೇಲೆ ಬೇರಲ್ಸಿನಕಾಯಿ ಫ್ರೈ. ತುಂಬ ಸಾತ್ವಿಕ. ಬನ್ನಿ ಫ್ರೆಂಡ್ಸ್, ಊಟ ಮಾಡುವ. ನಾನು ಊಟ ಮಾಡಿ ಆಯಿತು. ಊಟ ಮಾಡಿ ಪಾತ್ರೆ ತೊಳೆದು ಸ್ವಲ್ಪ ಅಂಗಳದಲ್ಲಿ ತಿರುಗಾಡೋಣ ಅಂತ ಬಂದೆ. ನೋಡಿ ಬಿಸಿಲು ಎಷ್ಟು ಚೆನ್ನಾಗಿದೆ ಅಲ್ಲ, ಬಿಸಿಲು. ನಾನು ಬಟ್ಟೆನೂ ಕೂಡ ಒಣ ಹಾಕಿದ್ದೇನೆ. ನಂಗೆ ಖುಷಿ ಆಗುತ್ತೆ ಈ ರೀತಿ ಬಿಸಿಲು ಬಂದರೆ. ಆದರೆ ಮಳೆನೂ ಬೇಕು, ಏನು ಮಾಡೋದು, ಮಳೆಯೇ ಇಲ್ಲ ಅಲ್ಲ ಈಗ. ಸೊ ಸ್ವಲ್ಪ ಅವ್ರಿಗೆ ನೋಡಿದೆ, ನಮ್ಮ ಹಸ್ಬೆಂಡ್ ಕೂಡ ಬರೋ ಟೈಮ್ ಆಗಿತ್ತು, ಬಂದರೂ ನೋಡಿದೆ, ಇನ್ನೂ ಬರ್ತಾ ಇಲ್ಲ. ನಮ್ಗೆ ಇಲ್ಲಿಂದನೇ ಕಾಣಿಸುತ್ತೆ ಅವ್ರು ಬರೋದು. ಮತ್ತು ಶಾಪ್ ಮಾತ್ರ ಮನೆ ಎಲ್ಲ ಹತ್ತಿರ ಇದೆ, ಅಲ್ಲಿಂದ ಬರೋದು ನಮಗೆ ಕಾಣಿಸುತ್ತೆ. ಸ್ವಲ್ಪ ಅಂಗಳ ತಿರುಗಾಡೋಣ ಅಂತ. ಯಾವಾಗಲೂ ಹಾಗೆ ರಾತ್ರಿ ಊಟ ಆದಮೇಲೆ ಅಂತೂ ಹಾಗೆಯೇ, ನಾನು ಬೆಳಿಗ್ಗೆ ಮಧ್ಯಾಹ್ನ ಊಟ ಆದ ನಂತರ ಹಾಗೆಯೇ ಸ್ವಲ್ಪ ತಿರುಗಾಡೋದು. ಬಟ್ಟೆನೆಲ್ಲ ನಾನು ಉಲ್ಟಾ ಹಾಕ್ತಾ ಇದ್ದೇನೆ. ಒಂದು ಕಡೆ ಒಣಗಿದೆಯಲ್ಲ, ಇನ್ನೊಂದು ಕಡೆ ಒಣಗಲಿ ಅಂಥೇಳಿ ಉಲ್ಟಾ ಮಾಡ್ತಾ ಇದ್ದೆ. ಬಿಸಿಲಿದೆ, ಒಣಗತ್ತೆ. ಸ್ಕೂಲಿಂದ ಬಂದ್ಲು ಅನಾಗ, ಈಗ ಮಾತ್ರ ಜಸ್ಟ್ ಬಂದು ರಾಬ್ ಹೂನ್ ಕರ್ತಾಸ ಬಂದು ಅವಳಿಗೆ ಫ್ರೈಡ್ ರೈಸ್ ತಿನ್ನೋವರೆಗೂ ಪುರ್ಸೋತಿಲ್ಲ ಅಂತೆ, ಹಸಿವಾಗಿದೆ ಅಂತೆ. ಮತ್ತು ಹಸಿವಕ್ಕಿಂತ ತುಂಬ ಟೇಸ್ಟಿಯಾಗಿತ್ತಲ್ಲ. ಸೊ ಹಾಗಾಗಿ ಅವಳು ಬೆಳಿಗ್ಗೆನೇ ಹೇಳಿದ್ಲು, ನನಗೆ ಫ್ರೈಡ್ ರೈಸ್ ಇಡು ಮತ್ತು ಖಾಲಿ ಮಾಡಿಬಿಡ ಅಂತ. ಅವಳಿಗೆ ಗೊತ್ತಿದೆ ಇಡ್ತೇವೆ ಅಂತ, ಆದರೂ ಕೂಡ ಅದನ್ನು ಹೇಳೋ ಪದ್ಧತಿ ಕಸಕರ್ತ. ಸೊ ಹಾಗಾಗಿ ಈಗ ಬಂದಳು. ಮತ್ತು ಬಂದ ತಕ್ಷಣ ನಾನು ಇಲ್ಲಿ ಬಿಸಿ ಮಾಡ್ತಾ ಇದ್ದೇನೆ. ಅಷ್ಟರಲ್ಲೇ ಅವಳಿಗೆ ಖಾಯ್ನಾಗ ಗೋತ್ ನನಗ ಹಸುಕೊಂಡು ಬರ್ತಾಳೆ. ಸ್ಕೂಲಿಂದ ಬಂದ ತಕ್ಷಣ ಹಾಗೆ ಆಗ್ತದೆ, ಹಸಿವೆ ಆಗ್ತದೆ. ಆದರೆ ಇಲ್ಲಿ ನಾನು ಬಿಸಿ ಮಾಡಬೇಕಿದ್ರೆ ಅವಳು ಫ್ರಿಜ್ಜಲ್ಲಿಂದ ಏನು ತೊಗೊಂಡು ಹೋಗೋದು ತಿನ್ನಲಿಕ್ಕೆ. ಗುಂಡಿ ರೆಡಿ ಇದೆಯೋ? ಬಿಸಿ ಆಯಿತು, ಬಿಸಿ ಫ್ರೈಡ್ ರೈಸ್ ಕೊಡೋಣ ಅವಳಿಗೆ. ಹಾಗೆ ಈವ್ನಿಂಗ್ ಟೈಮಲ್ಲಿ ನಮ್ಮ ಅನಘ ಮತ್ತು ನಮ್ಮ ಮಯಾಂಕ ಇಬ್ಬರು ಕೂಡ ಗೇಟ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ದರು. ಸೊ ನಾನು ಒಂದು 4-5 ರೌಂಡು ಜುಪಿಟರ್ ತೊಗೊಂಡು ಹೋಗೋಣ ಅಂತ ತೊಗೊಂಡು ಹೋಗೊಂಡೆ. ಇಲ್ಲೇ ನಮ್ಮ ಓಣಿಲೇನೆ ಓಡಿಸ್ತೇನೆ. ಹಾಗೆ ನಿಂತಲ್ಲೇ ಬೇಡ ಅಂತ, ಹಾಗೆ ನಿಂತರೆ ಗಾಡಿನೂ ಹಾಳಾಗತ್ತಲ್ಲ. ಸೊ ಹಾಗಾಗಿ 1-2 ರೌಂಡ್ ತೊಗೊಂಡು ಹೋಗಿ ಬಂದೆ. ಆ್ಯಪಲ್ ತಿಂತಾ ಇದ್ದೇನೆ. ಈವ್ನಿಂಗ್ ಟೈಮಲ್ಲಿ ಆ್ಯಪಲ್ ತಿಂದರೆ ನನಗೆ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿನ್ನೋದಿಲ್ಲ ಅಲ್ಲ, ಒಳ್ಳೆಯದಾಗತ್ತೆ. ಸ್ವಲ್ಪ ಊಟನೂ ಬೇಗ ಮಾಡಿರ್ತೀವಿ, ಸ್ವಲ್ಪ ಹಸಿವು ಆದಂಗೆ ಆಗ್ತದೆ. ಒಂದು ಆ್ಯಪಲ್ ಅಥವಾ ಮೂಸಂಬಿ ಅಥವಾ ಏನು ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನೆಲ್ಲ ತಿನ್ನೋದು. ಸ್ನ್ಯಾಕ್ಸ್ ತಿನ್ನೋದು ತುಂಬ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ. 4 ದಿನ ಬೇಕಾಯಿತು 2 ವಾರ್ಡ್ರೋಬ್ ಕ್ಲೀನಾಗಿ ನೀಟ್ ಮಾಡಿಡೋದಕ್ಕೆ. ಫೈನಲಿ ಆಯಿತು ಇವತ್ತು. ಇನ್ನು ಮತ್ತು ಸ್ವಲ್ಪ ದಿನದಲ್ಲಿ ಮತ್ತೆ ಹಾಗೆ ಆಗುತ್ತೆ, ಏನು ಮಾಡಲಿಕ್ಕಾಗೋದಿಲ್ಲ. ಅವಾಗ ಸರಿ ಮಾಡ್ತಾ ಇರೋದು, ಮತ್ತೇನು ಮಾಡೋದು. ಮಧ್ಯಾಹ್ನ ಹಲಸಿನಕಾಯಿ ಫ್ರೈ ಅನಾಗ ತಿಂದಿರಲಿಲ್ಲ ಅಲ್ಲ, ಸೊ ಅವಳಿಗೆ 1-2 ಹಾಗೆ ಇಟ್ಟಿದ್ದೆ. ಈಗ ಅದನ್ನ ಫ್ರೈ ಮಾಡಿಕೊಟ್ಟೆ, ಮತ್ತು ಹಾಲು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದೆ. ಫ್ರೆಂಡ್ಸ್, ನಾನು ಇವತ್ತು ರಾತ್ರಿ ಊಟನೇ ಮಾಡಿದೆ, ಊಟನೇ ಮಾಡಿದೆ. ಯಾಕಂದರೆ ನನಗೆ ಡೈಲಿ ರೊಟ್ಟಿ ಚಪಾತಿ ಅದೆಲ್ಲ ತಿಂದು ಬೇಜಾರಾಯಿತು. ಒಂದಿನ ಊಟ ಮಾಡೋಣ ಅನಿಸ್ತು. ಅನ್ನ ಕೂಡ ಸ್ವಲ್ಪ ಹೆಚ್ಚಿಗೆ ಇತ್ತು. ಅನ್ನ ಇಲ್ಲದಿದ್ದರೆ ಅದನ್ನು ಅಷ್ಟೇ ಮಾಡೋದು, ಎಷ್ಟು ಬೇಕು ಅಷ್ಟೇ ಮಾಡೋದು. ಆದರೆ ಇವತ್ತು ಯಾಕೋ ಒಂದೊಂದು ಸಲ ಹಾಗೆ ಆಗುತ್ತಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಕಡಿಮೆ ಆದರೆ ಬೇಜಾರಿಲ್ಲ, ಹೆಚ್ಚಾದರೆ ನಮ್ಮ ಮನೇಲಿ ತ್ರಾಸು. ಕಡಿಮೆ ಆದರೆ ಯಾರು ಏನೋ ಅನ್ನೋದಿಲ್ಲ, ಹೆಚ್ಚಾದರೆ ಹಾಗೆ ಸುಮ್ಮನೆ ವೇಸ್ಟ್ ಮಾಡಬೇಕಲ್ಲ. ಮತ್ತು ನನಗೂ ತುಂಬ ದಿನ ಆಗಿತ್ತು ರಾತ್ರಿ ಊಟ ಮಾಡ್ದೇನೆ. ಸೊ ಹಾಗಾಗಿ ನಾನು ಇವತ್ತು ಅನ್ನನೇ ಸ್ವಲ್ಪ ಊಟ ಮಾಡಿದೆ. ಅದರಲ್ಲಿ ಈರುಳ್ಳಿ ಸಾರಿತ್ತು, ನನ್ನ ಫೇವ್ರೇಟ್ ಅದು.
ಊಟ ಎಲ್ಲ ಮಾಡಿ ಆಯಿತು. ಈಗ ಪಾತ್ರೆ ತೊಳೆಯೋ ಸಮಯ. ಸಿಂಕಲ್ಲಿ ಪಾತ್ರೆಗಳಿವೆ. ಈಗ ಪಾತ್ರೆ ತೊಳೆದು ಕಿಚನ್ ಕಟ್ಟೆ ಕ್ಲೀನ್ ಮಾಡಿ ಆಮೇಲೆ ಗುಡ್ ನೈಟ್ ಹೇಳೋದು. ಬನ್ನಿ ಪಾತ್ರೆ ಎಲ್ಲ ತೊಳ್ಕೊಂಡು ಬಿಡೋಣ. ಈಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕಾಗಿ ತುಂಬ ಥ್ಯಾಂಕ್ ಯು.